ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ಭಾಗ 1ರಿಂದ ಭಾಗ 4 ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರೀತಿ ಮದುವೆಯ ನಂತರವೂ ಭಾಗ 5. ಪಾಪ ಹಿತೈಷಿ, ನಾನು ಅವಳ ಹೆಗಲ ಮೇಲೆ ಮಲಗಿಕೊಂಡು ಬಿಟ್ಟಿದ್ದೆ. ಏನಂದುಕೊಂಡು ಬಿಟ್ಲೋ ಏನೋ. ಅದರ ಜೊತೆಗೆ ನಾನು ಆ ದರಿದ್ರ ಹಾರರ್ ಮೂವಿ ನೋಡಿ ಎದುರುಕೊಂಡಿದ್ದು ನೋಡಿ ಏನು ಅಂದ್ಕೊಂಡು ಬಿಟ್ಲೋ ಏನೋ ಎಂದು ಚಿಂತಿಸುತ್ತಿದ್ದ. ಅಷ್ಟರಲ್ಲಿ ಹಿತೈಷಿ ಗಾಡಿ ನಿಲ್ಲಿಸು ಎಂದು ಜೋರಾಗಿ ಕಿರುಚಿದ್ದಳು. ಅವಳು ಕೂಗಿದ ರೀತಿಗೆ ಬೆಚ್ಚಿ ಬಿದ್ದ ಪೃಥ್ವಿ ಗಕ್ಕನೆ ಬ್ರೇಕ್ ಹಾಕಿದ್ದ. ಏನಾಯ್ತು? ಹೇಳಿ ಬೇಗ. ಏನಾಯ್ತು ಹೇಳು. ಗಾಬರಿಯಾಗಿದ್ದ ಪೃಥ್ವಿ. ಅಯ್ಯೋ ಹೆದರಬೇಡ ಕಣೋ, ಅಲ್ಲಿ ನೋಡು ಗೋಲ್ಗಪ್ಪ ಅಂಗಡಿ ಎಂದು ಕಣ್ಣರಡಿಸಿದಳು. ಅಯ್ಯೋ ನಿನ್ನ, ಸ್ವಲ್ಪ ಆದರೂ ಬುದ್ಧಿ ಬೇಡ್ವಾ? ಜಸ್ಟ್ ಗೋಲ್ಗಪ್ಪಗೋಸ್ಕರ ಅಷ್ಟು ಜೋರಾಗಿ ಕಿರ್ಚಿದ್ಯಾ? ನನಗೆ ಎಷ್ಟು ಭಯ ಆಯಿತು ಗೊತ್ತಾ ಎಂದು ರೇಗಿದ್ದ. ಸರಿ, ಬೈದಿದ್ದು ಮುಗೀತಾ? ಬಾ ಹೋಗೋಣ ಎಂದು ಕೆಳಗೆ ಇಳಿದು ಗೋಲ್ಗಪ್ಪ ಅಂಗಡಿ ಹತ್ರ ನಡೆದಿದ್ದಳು. ಅವನು ಗಾಡಿ ತಿರುಗಿಸಿ ಅಲ್ಲಿಗೆ ಹೋಗುವ ಮೊದಲೇ ಅವಳು ಹೋಗಿ ಗೋಲ್ಗಪ್ಪ ಬಾಯಿಗೆ ಇಳಿಸಿದ್ದಳು. ಮೇಡಮ್, 10 ರೂಪಾಯಿ ಎಂದು ಗೋಲ್ಗಪ್ಪದ ಹಣ ಕೇಳಿದ್ದ ಗೋಲ್ಗಪ್ಪ ಮಾರುವ ಹುಡುಗ. ಗೋಲ್ಗಪ್ಪದ ಕೊನೆಯಲ್ಲಿ ಕೊಡುವ ಸುಕ್ಕಾದ ಖಾರಕ್ಕೋ ಅಥವಾ ಕೈಯಲ್ಲಿ ಇಲ್ಲದ ಹಣದ ಕಾರಣಕ್ಕೋ ಅವಳ ಕಂಗಳಿಂದ ನೀರು ಜಿನುಗಿತ್ತು. ಅಷ್ಟರಲ್ಲಿ ಪೃಥ್ವಿ ಅಲ್ಲಿಗೆ ಬಂದಿದ್ದ. ತುಂಬಿದ ಕೊಳದಂತಾಗಿದ್ದ ಅವಳ ಕಂಗಳ ನೋಡಿ ಅವನಿಗೆ ಅಲ್ಲಿ ನಡೆದಿದ್ದರ ಅರಿವಾಗಿತ್ತು. ತಕ್ಷಣ ಅವಳ ಮನಸ್ಸು ಬೇರೆ ಕಡೆ ಕೇಂದ್ರೀಕರಿಸಬೇಕು ಎಂದು ಯೋಚಿಸಿ, ಏನಿದು ಹಿತೈಷಿ, ಕೇವಲ ಒಂದೇ ಪ್ಲೇಟ್ ಗೋಲ್ಗಪ್ಪಕ್ಕೆ ಸಾಕಾಯ್ತಾ? ನಾನು ನೋಡು ಎಷ್ಟು ತಿಂತೀನಿ ಅಂತ ಎಂದು ಹೇಳಿ ಗೋಲ್ಗಪ್ಪ ಮಾರುತ್ತಿದ್ದ ಹುಡುಗನ ಕೈಗೆ 500ರ ನೋಟು ಇಟ್ಟು, ನನಗೂ ಒಂದು ಪ್ಲೇಟ್ ಕೊಡು ಎಂದ. ಆದರೂ ಸುಮ್ಮನೆ ಇದ್ದಳು ಹಿತೈಷಿ. ಹೇ ಹಿತೈಷಿ, ಏನು ಚಾಲೆಂಜ್ ಅಕ್ಸೆಪ್ಟೆಡಾ ಅಥವಾ ನನ್ನೆದುರು ಸೋತೆ ಅಂತ ಒಪ್ಪಿಕೊಳ್ತೀಯಾ? ನೋ ಪೃಥ್ವಿ, ಸೋಲುವ ಮಾತೇ ಇಲ್ಲ. ಸ್ಟಾರ್ಟ್ ಮಾಡು. ಅದೆಷ್ಟು ಪ್ಲೇಟ್ ತಿಂತೀಯ ನಾನು ನೋಡ್ತೀನಿ ಎಂದು ಅವನ ಸವಾಲನ್ನು ಸ್ವೀಕರಿಸಿದಳು ಹಿತೈಷಿ. ಸರಿ, ಹಾಗಾದರೆ ನೀನು ಕೊಡಪ್ಪ ಇಬ್ಬರಿಗೂ ಎಂದು ಗೋಲ್ಗಪ್ಪ ಹುಡುಗನಿಗೆ ಹೇಳಿದ ಪೃಥ್ವಿ. ಇಬ್ಬರ ಪ್ಲೇಟಲ್ಲಿಯೂ ಗೋಲ್ಗಪ್ಪ ಹಾಕಿದ ತಕ್ಷಣ ಖಾಲಿಯಾಗುತ್ತಲಿತ್ತು. 1, 2, 3 ಹೀಗೆ 7ನೆಯ ಪ್ಲೇಟ್ ಗೋಲ್ಗಪ್ಪ ಖಾಲಿಯಾಗಿತ್ತು. ಹೋ, ನನ್ನ ಕೈಯಲ್ಲಿ ಇನ್ನಾಗಲ್ಲ, ನೀನೇ ಗೆದ್ದೆ ಹಿತೈಷಿ, ನಾನು ಸೋತೆ ಎಂದು ಸೋಲೊಪ್ಪಿಕೊಂಡ ಪೃಥ್ವಿ. ಹಿತೈಷಿಳಿಗೆ ಖುಷಿಯ ಖುಷಿ. ಇಂಡಿಯಾ ಪಾಕಿಸ್ತಾನ್ ವಿರುದ್ಧ ವರ್ಲ್ಡ್ ಕಪ್ ಮ್ಯಾಚ್ ಗೆದ್ದಷ್ಟು. ನೋಡಿದ್ಯಾ, ನಾನು ಹೇಳಿಲ್ವಾ ನನ್ನ ವಿರುದ್ಧ ಗೆಲ್ಲೋ ಮಾತೇ ಇಲ್ಲ ಎಂದು ಹೇಳಿ ಪಕ್ಕದಲ್ಲಿ ಇದ್ದ ನೆಲ್ಲಿಯ ಬಳಿ ಕೈ ತೊಳೆಯಲು ಹೋದಳು. ಅವನು ಬರೀ ನಕ್ಕನಷ್ಟೇ. ಸರ್, ಚೇಂಜ್ ಎಂದು ಉಳಿದ ಹಣವನ್ನು ಕೊಡಲು ಮುಂದಾದ ಹುಡುಗನನ್ನು ತಡೆದ ಪೃಥ್ವಿ. ಚೇಂಜ್ ನೀನೇ ಇಟ್ಕೋ, ಆದರೆ ಒಂದು ಮಾತು, ಇನ್ನೊಂದು ದಿನ ಇವಳು ಬಂದರೆ ಇವಳ ಬಳಿ ಹಣ ಕೇಳಬೇಡ, ಆಯ್ತಾ? ನಾನೇ ಬಂದು ಕೊಡ್ತೀನಿ. ಸರಿ ಸರ್ ಎಂದವನು ಮರು ಪ್ರಶ್ನಿಸಲಿಲ್ಲ. ಹಿತೈಷಿ, ಹೊರಡೋಣ ಎಂದು ಅವಳನ್ನು ನೆಲ್ಲಿಕಟ್ಟೆಯ ಬಳಿಯಿಂದಲೇ ಕರೆದೊಯ್ದ. ಇಬ್ಬರು ರೂಮಿಗೆ ಬಂದಿದ್ದರು. ಹಿತೈಷಿ ತುಂಬ ಖುಷಿಯಲ್ಲಿ ಇದ್ದಳು. ಅವಳ ಖುಷಿ ನೋಡಿ ಪೃಥ್ವಿ ಕೂಡ ಸಂತಸ ಪಟ್ಟಿದ್ದ. ಪೃಥ್ವಿ, ನಾನಿವತ್ತು ಎಷ್ಟೋ ದಿನಗಳ ಬಳಿಕ ಖುಷಿಯಾಗಿದ್ದೀನಿ. ಅದಕ್ಕೆಲ್ಲ ನೀನೇ ಕಾರಣ. ಥ್ಯಾಂಕ್ ಯು. ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಸರಿ ಪೃಥ್ವಿ, ನನಗೆ ಊಟ ಬೇಡ, ನಾನು ಮಲಗ್ತೀನಿ, ಗುಡ್ ನೈಟ್ ಎಂದು ಹೇಳಿ ರೂಮ್ ಹೊಕ್ಕಳು ಹಿತೈಷಿ. ಅವಳು ರೂಮಿಗೆ ಹೋಗಿ ತನ್ನ ಕೈಯಲ್ಲಿ ಇದ್ದ ಸೀರೆಯನ್ನು ನೋಡಿದಳು. ಅದರ ಮೇಲಿನ ಪ್ರೈಸ್ ಟ್ಯಾಗ್ ಕಣ್ಣಿಗೆ ಬಿದ್ದಿತ್ತು. ಹಬ್ಬ, ಈ ಸೀರೆಗೆ 7,000. ಹೂ ಎಂದು ಏನನ್ನೋ ಯೋಚಿಸಿ ತನ್ನ ಮೊಬೈಲ್ ತೆಗೆದು ಅವಳ ಬ್ಯಾಂಕ್ ಡೀಟೇಲ್ಸ್ ಚೆಕ್ ಮಾಡಿದಳು. ಅವಳ ಖಾತೆಯಲ್ಲಿ ಇದ್ದದ್ದು ಕೇವಲ 5,000 ರೂಪಾಯಿಗಳು. ಅವಳಿಗರಿವಿಲ್ಲದೆ ಅವಳ ಕಂಗಳಿಂದ ಕಂಬನಿ ಜಾರಿತ್ತು. ಅಷ್ಟರಲ್ಲಿ ಪೃಥ್ವಿ ರೂಮಿಗೆ ಬಂದಿದ್ದ. ಅವನು ಬಂದ ತಕ್ಷಣ ಇವಳಿಗೆ ಏನು ಮಾಡಬೇಕು ಎಂದು ತೋಚದೆ, ಮುಖ ತೊಳೆದು ಬರುತ್ತೀನಿ ಎಂದು ಸಬೂಬು ಹೇಳಿ ಬಾತ್ರೂಮ್ಗೆ ನಡೆದಳು. ಅವನು ಗಮನಿಸಿದ್ದ. ಅವನು ಬಂದಾಗ ಅವನಿಂದ ತನ್ನ ಕಣ್ಣೀರ ಮರೆಮಾಚುವ ಅವಸರದಲ್ಲಿ ಫೋನ್ ಆಫ್ ಮಾಡುವುದನ್ನು ಮರೆತಿದ್ದಳು ಹಿತೈಷಿ. ಅಯ್ಯೋ, ಇವಳೇನು ಫೋನ್ ಹೀಗೆ ಎಸೆದು ಹೋಗಿದ್ದಾಳೆ ಎಂದು ಫೋನ್ ಎತ್ತಿಡುವಾಗ ಅವನಿಗೆ ಅವಳ ಬ್ಯಾಂಕ್ ಬ್ಯಾಲೆನ್ಸ್ ಡೀಟೇಲ್ಸ್ ಕಂಡಿತು. ಹೋಚೆ, ಇದಕ್ಕೆ ಅವಳು ಬೇಜಾರಾಗಿರೋದು. ಏನಾದರೂ ಮಾಡಬೇಕು,
ಎಂದು ತನ್ನಲ್ಲೇ ಯೋಚಿಸಿದ. ಬಾತ್ರೂಮ್ನಲ್ಲಿ ಮುಖ ತೊಳೆದು ಟವಲಲ್ಲಿ ಮುಖ ಒರೆಸಿಕೊಳ್ಳುತ್ತಾ ಇರುವಾಗ ಎಲ್ಲೋ ಗಿಟಾರ್ ನಡೆಸುತ್ತಿರುವ ಧ್ವನಿ ಕೇಳಿಸಿತು. ಹಿತೈಷಿ ತಕ್ಷಣ ಹೊರಗೆ ಓಡಿದಳು. ಅವಳು ರೂಮಿಗೆ ಬಂದಾಗ ರೂಮಿನ ಬಾಲ್ಕನಿಯ ಕತ್ತಲಲ್ಲಿ ಕೂತು ಪೃಥ್ವಿ ಗಿಟಾರ್ ನುಡಿಸುತ್ತಿದ್ದ. ಬಾನಿನ ಹನಿಯು ಧರೆಯಿಂದ ಪುಟಿದು ಕಾರಂಜಿ ಭೂಮಿ ಸೇರಿದೆ. ಸೋತ ಹೃದಯ ನಾ ಕಂಡ ಕನಸು ನಿಜವೆಂದು ನಗೆ ಬೀರಿದೆ. ಬಯಕೆ ಮರವೇ ಹೃದಯ ಕಡಿವೆ. ಇದು ಸಿಹಿಯೋ ಕಹಿಯೋ ಕಣ್ಣನಿಯೋ ಅರಿವೋ. ಇದು ನನ್ನ ಹಸಿರ ಕವನ. ಜಸ್ಟ್ ಮಾತಲ್ಲಿ ಜಸ್ಟ್ ಮಾತಲ್ಲಿ. ತನ್ನನ್ನೇ ಮರೆತು ಗಿಟಾರ್ ದನಿಗೆ ಸ್ವರವಾಗಿದ್ದ ಪೃಥ್ವಿ. ಅವನ ಹಾಡು ಮುಗಿದು ಗಿಟಾರ್ ತನ್ನ ಕೊನೆಯ ನಿನಾದ ಮಿಡಿದಿತ್ತು. ಅವನ ಸಂಗೀತಕ್ಕೆ ಸೋತು ಜಗವೇ ಮರೆತಂತೆ ನಿಂತಿದ್ದಳು ಹಿತೈಷಿ. ಅವನು ಆಡುವುದು ನಿಲ್ಲಿಸಿದ ತಕ್ಷಣ ವಾವ್ ಎಂಬ ಉದ್ಗಾರ ಅವಳ ಬಾಯಿಂದ ಬಂದಿತ್ತು. ಎದುರಿಗೆ ಪೃಥ್ವಿ ನಗುತ್ತಾ ನಿಂತಿದ್ದ. ಅವಳಿಗೆ ಏನು ಮಾಡಬೇಕೆಂದು ತೋಚದೆ ಸುಮ್ಮನೆ ಪ್ರತಿಯಾಗಿ ನಕ್ಕಳು ಅಷ್ಟೇ. ತುಂಬ ಚೆನ್ನಾಗಿ ಗಿಟಾರ್ ನುಡಿಸುತ್ತೀಯಾ? ಥ್ಯಾಂಕ್ ಯು ನಕ್ಕನು ಪೃಥ್ವಿ. ನಾನು ಕಲಿಯಬಹುದಾ ಅಂಜುತ್ತಲೇ ಕೇಳಿದಳು. ಆಫ್ ಕೋರ್ಸ್ ಎಂದು ಅವನು ಅಂದಿದ್ದೇ ತಡ. ಅವನ ಕೈಯಲ್ಲಿ ಇದ್ದ ಗಿಟಾರನ್ನು ಇವಳು ಕಸಿದುಕೊಂಡಿಡಿದು ಸುಮ್ಮನೆ ಗಿಟಾರ್ ತಂತಿಯ ಮೀಟಿದ್ದಳು. ಅದು ತುಂಬ ಕರ್ಕಶವಾಗಿ ಸದ್ದು ಮಾಡಿತ್ತು. ಪೃಥ್ವಿ ಹೊಟ್ಟೆ ಹಿಡಿದು ನಗುತ್ತಿದ್ದ. ಅವಳಿಗೆ ತುಂಬ ಬೇಸರವಾಯಿತು. ಹೇ, ನನಗೇನು ನಿಂತರ ಸ್ವೀಟಾಗಿ ಗಿಟಾರ್ ನುಡಿಸೋಕೆ ಬರುತ್ತಾ? ಫಸ್ಟ್ ಟೈಮ್ ಅಲ್ವಾ, ಹೀಗೆ ಆಗುತ್ತೆ ಎಂದು ಮುಖ ಸಣ್ಣಗೆ ಮಾಡಿದ್ದಳು. ಅದಕ್ಯಾಕೆ ಬೇಜಾರು ಮಾಡ್ಕೋತಾ ಇದೆಯಾ? ಈಗಾಗಲೇ 10 ಗಂಟೆಯಾಗಿದೆ. ನಾಳೆಯಿಂದ ನಾನೇ ಹೇಳಿಕೊಡ್ತೀನಿ, ಕಲಿಯುವಂತೆ ಆಯ್ತಾ? ನಿಜ ಹೇಳಿಕೊಡ್ತೀಯಾ? ಆಶ್ಚರ್ಯದಿಂದ ಕೇಳಿದಳು. ನಿಜವಾಗ್ಲೂ ಹೇಳಿಕೊಡ್ತೀನಿ. ಈಗ ನನಗೆ ನಿದ್ದೆ ಬರ್ತಾ ಇದೆ, ಮಲ್ಗೋಣ ಎಂದು ಹೇಳಿ ಮಲಗಿಬಿಟ್ಟ. ಅವಳು ಕೂಡ ದಿಂಬಿಗೆ ತಲೆ ಕೊಟ್ಟಳು. ಮಧ್ಯರಾತ್ರಿ 2 ಗಂಟೆಯ ಸಮಯ. ಹಿತೈಷಿಳ ಫೋನ್ ರಿಂಗ್ ಅನಿಸಿತು. ಆದರೆ ಎದ್ದಿದ್ದು ಮಾತ್ರ ಪೃಥ್ವಿ. ಫೋನ್ ಡಿಸ್ಪ್ಲೇ ಅಲ್ಲಿ ಮೂಡಿ ಬರುತ್ತಿದ್ದ ಸರಿ ಎಂಬ ಹೆಸರು ನೋಡಿ ಮೊದಲು ತಿಳಿಯದೆ ಹೋದರೂ ನಂತರ ಅದು ಸರಿತಾ ಎಂದು ಪೃಥ್ವಿಗೆ ತಿಳಿಯಿತು. ಹಿತೈಷಿಳನ್ನು ಎಷ್ಟು ಎಬ್ಬಿಸಿದರೂ ಅವಳು ಮಾತ್ರ ಹೇಳಲಿಲ್ಲ. ಕೊನೆಗೆ ಪೃಥ್ವಿಯೇ ಫೋನ್ ರಿಸೀವ್ ಮಾಡಿದ. ಅತ್ತ ಕಡೆಯಿಂದ, ಹೇ ಹಿತು, ಕಂಗ್ರಾಟ್ಸ್ ಕಣೆ, ನಿನ್ನ ಡಿಸೈನ್ಗಳು ಎಲ್ಲರಿಗೂ ಬಹಳ ಇಷ್ಟ ಆಯಿತು. ಈ ಬಾರಿಯ ದಿ ಫ್ಯಾಷನಿಸ್ಟ್ ಕಾಂಪಿಟೇಷನ್ನಲ್ಲಿ ನಿನ್ನ ಡಿಸೈನ್ಗಳೇ ಗೆದ್ದಿರೋದು. ಸಾರಿ ಕಣೆ, ನನಗೆ ನನ್ನ ಡಿಸೈನನ್ನು ಕಾಂಪಿಟೇಷನ್ನಲ್ಲಿ ಸಬ್ಮಿಟ್ ಮಾಡಲು ಮನಸ್ಸು ಆಗಲಿಲ್ಲ ಕಣೆ. ಎಷ್ಟೇ ಆದರೂ ಆ ಕಾಂಪಿಟೇಷನ್ ಆಯ್ಕೆ ಆದವಳು ನೀನು. ಅದರಿಂದ ನಿನ್ನ ಹೆಸರಲ್ಲಿ ನಿನ್ನ ಡಿಸೈನ್ಗಳನ್ನೇ ಸ್ಪರ್ಧೆಗೆ ಸಬ್ಮಿಟ್ ಮಾಡಿದೆ. ಆ್ಯಂಡ್ ಯು ಓನ್ ಇದು ಎಂದು ಒಂದೇ ಉಸಿರಿಗೆ ಹೇಳಿದ್ದಳು. ಥ್ಯಾಂಕ್ಸ್ ಸರಿತಾ. ಹಿತೈಷಿ ಬದಲು ಯಾರೋ ಗಂಡಸಿನ ಧ್ವನಿ ಕೇಳಿ ಸರಿತಾಗೆ ಗಾಬರಿ ಆಯಿತು. ತನ್ನ ಫೋನನ್ನು ಮತ್ತೊಮ್ಮೆ ನೋಡಿಕೊಂಡಳು. ಸರಿಯಾದ ನಂಬರಿಗೆ ಕರೆ ಹೋಗಿರುವುದು ಖಾತ್ರಿಯಾಯಿತು. ಅತ್ತ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಾರದ್ದನ್ನು ನೋಡಿ, ಹಲೋ ಸರಿತಾ, ನಾನು ಪೃಥ್ವಿ, ಹಿತೈಷಿ ಹಸ್ಬೆಂಡ್. ಓ ಸಾರಿ ಪೃಥ್ವಿ, ಹಿತೈಷಿ ಇಲ್ವಾ? ನನಗಿನ್ನ ಹಿತೈಷಿ ಬಗ್ಗೆ ನಿಮಗೆ ಚೆನ್ನಾಗಿ ತಿಳಿದಿದೆ. ಈಗ ಭಾರತದಲ್ಲಿ ಸಮಯ 2 ಗಂಟೆ. ಇಷ್ಟೊತ್ತಿಗೆ ನಿಮ್ಮ ಫ್ರೆಂಡ್ ಕುಂಭಕರ್ಣಿ ಹೇಳುತ್ತಾಳಾ? ಪಕ್ಕದಲ್ಲಿ ಬಾಂಬ್ ಸಿಡಿದ್ರೂ ಹೇಳಲ್ಲ ಅವಳು. ಇನ್ನು ಫೋನ್ ಕರೆಗೆ ಎದ್ದು ಬಿಡ್ತಾಳಾ? ಅವನ ಮಾತು ಕೇಳಿ ನಗುತ್ತಾ, ಹಾಂ ಹೌದು, ನೀವು ಕೂಡ ಅವಳ ಬಗ್ಗೆ ತುಂಬ ತಿಳಿದುಕೊಂಡಿದ್ದೀರಾ ಅನಿಸುತ್ತೆ. ಅಂದ ಹಾಗೆ ನಿಮ್ಮ ಮದುವೆ ಬಗ್ಗೆ ಹಿತೈಷಿ ನಾನು ಕರೆ ಮಾಡಿದಾಗ ತಿಳಿಸಿದ್ದಳು. ಆದರೆ ನಾನು ಇಂಡಿಯಾದಲ್ಲಿ ಇರಲಿಲ್ಲ, ಮದುವೆಗೆ ಬರಲು ಆಗಲಿಲ್ಲ. ಪರವಾಗಿಲ್ಲ ಬಿಡಿ. ಹಿತಿ ಚೆನ್ನಾಗಿದ್ದಾಳಾ? ಚೆನ್ನಾಗಿದ್ದಾಳೆ. ಅವಳ ಬಳಿ ಮಾತನಾಡುತ್ತಾ ಪೃಥ್ವಿಗೆ ನಿನ್ನೆ ನಡೆದ ವಿಚಾರ ನೆನಪಿಗೆ ಬಂದಿತ್ತು. ಸರಿತಾ, ನೀವೀಗ ಪ್ಯಾರಿಸಲ್ಲೇ ಇದ್ದೀರಾ? ಹಾಂ ಹೌದು. ಆದರೆ ನಿಮಗೆ ಇದೆಲ್ಲ ಹೇಗೆ ಗೊತ್ತು? ಹಿತೈಷಿ ಎಲ್ಲ ತಿಳಿಸಿದ್ದಾಳೆ. ನೀವು ಇಂಡಿಯಾಕ್ಕೆ ಬರುವುದು ಯಾವಾಗ? ನಾಡಿದ್ದು ಬರುತ್ತೇನೆ. ಸರಿ, ನಿಮ್ಮಿಂದ ಒಂದು ಸಹಾಯ ಆಗಬೇಕು, ಮಾಡುತ್ತೀರಾ? ಏನು ಹೇಳಿ. ಹಿತೈಷಿಗೆ ಒಳ್ಳೆ ಟ್ಯಾಲೆಂಟ್ ಇದೆ. ಅವಳು ತನ್ನ ಪ್ರೊಫೆಷನ್ ಅಲ್ಲಿ ಒಳ್ಳೆ ಹೆಸರು ಮಾಡಬೇಕು ಎಂಬುವುದು ಅವಳ ಆಸೆ. ಹೇಗೂ ಪ್ಯಾರಿಸ್ ಕಾಂಪಿಟೇಷನ್ನಲ್ಲಿ ಅವಳ ಡಿಸೈನ್ಗಳು ಗೆದ್ದಿವೆ ಅಂದಿರಿ ನೀವು. ಅವಳು ತನ್ನದೇ ಆದ ಫ್ಯಾಷನ್ ಡಿಸೈನಿಂಗ್ ಕಂಪನಿ ಶುರು ಮಾಡಬಹುದು ಅಲ್ವಾ?
ಹಾಂ, ಮಾಡಬಹುದು. ನೀವು ನನಗೆ ಸಹಾಯ ಮಾಡುತ್ತೀರಾ? ಖಂಡಿತವಾಗಲು. ಏನು ಮಾಡಬೇಕು ಹೇಳಿ? ನಾವೊಂದು ಕಂಪನಿ ಶುರು ಮಾಡೋಣ ಎಂದು ಯೋಚಿಸಿದ್ದೇನೆ. ಆದರೆ ಇದು ಹೊಸದಾಗಿ ಶುರು ಮಾಡಬೇಕಾದ್ದರಿಂದ ಅವಳು ಒಬ್ಬಳಿಗೆ ಕಷ್ಟ ಆಗುತ್ತದೆ. ಅದರ ಬಗ್ಗೆ ಇನ್ನೂ ಮಾಹಿತಿ ಇರುವುದು ನಿಮಗೆ ಮಾತ್ರ. ಆದ್ದರಿಂದ ನೀವು ಅದರ ಸಲುವಾಗಿ ಸಹಾಯ ಮಾಡಿ. ನಾನು ಯಾವುದೇ ಹಣದ ಸಹಾಯ ಇದ್ದರೂ ಮಾಡುತ್ತೇನೆ. ಅವಳಿಗಾಗಿ ನಾನು ಏನು ಬೇಕಾದರೂ ಮಾಡುತ್ತೇನೆ ಪೃಥ್ವಿ. ಆದರೆ ನಿಮ್ಮ ಬಗ್ಗೆ ನಿಜಕ್ಕೂ ನನಗೆ ಏನು ಹೇಳಬೇಕು ಎಂದು ತಿಳಿಯುತ್ತಿಲ್ಲ. ನಿಮ್ಮಂತಹ ಒಳ್ಳೆಯ ವ್ಯಕ್ತಿಯನ್ನು ಗಂಡನಾಗಿ ಪಡೆಯಲು ಹಿತೈಷಿ ಪುಣ್ಯ ಮಾಡಿದ್ದಳು ಅನಿಸುತ್ತೆ. ಅಯ್ಯೋ, ಹಾಗೇನೂ ಇಲ್ಲ. ನೀವು ಸುಮ್ಮನೆ ಏನೇನೋ ಹೇಳಬೇಡಿ. ನೀವು ಇಂಡಿಯಾಕ್ಕೆ ಬರುವ ವಿಷಯ ಹಿತೈಷಿಗೆ ತಿಳಿಸಬೇಡಿ. ಅವಳಿಗೆ ಎಲ್ಲ ತಯಾರಿ ಮಾಡಿ ಸರ್ಪ್ರೈಸ್ ಕೊಡೋಣ. ಸರಿ ಪೃಥ್ವಿ, ನೀವು ಹೇಳಿದ ಹಾಗೆ ಆಗಲಿ. ಹಾಂ, ನನಗೆ ನಿಮ್ಮ ನಂಬರ್ ಹೇಳಿ ಎಂದು ಅವಳ ಬಳಿ ನಂಬರ್ ತೆಗೆದುಕೊಂಡು, ನಾನು ನಿಮಗೆ ನಂತರ ಕಾಲ್ ಮಾಡುತ್ತೇನೆ. ನೀವು ಬಂದ ನಂತರ ಕಂಪನಿ ಬಗ್ಗೆ ಮಾತಾಡೋಣ. ಬಾಯ್. ಓಕೆ ಪೃಥ್ವಿ, ಥ್ಯಾಂಕ್ ಯು ಸೋ ಮಚ್. ಅವನಿಗೆ ಧನ್ಯವಾದ ತಿಳಿಸುವುದು ಮರೆಯಲಿಲ್ಲ ಸರಿತಾ. ಪೃಥ್ವಿ ಕರೆ ತುಂಡರಿಸಿ ಅಲ್ಲೇ ಮಲಗಿದ್ದ ಹಿತೈಷಿಯನ್ನು ನೋಡಿದ. ಅವಳು ಮಾತ್ರ ಇದ್ಯಾವುದರ ಪರಿವೇ ಇಲ್ಲದೆ ನಿದ್ರಿಸುತ್ತಿದ್ದಳು. ಅವನು ಅವಳ ಬಳಿ ಹೋಗಿ, ಇನ್ನು 6 ತಿಂಗಳಲ್ಲಿ ನೀನು ನನಗೆ ನಿನ್ನ ದುಡ್ಡಲ್ಲಿ ಗೋಲ್ಗಪ್ಪ ಕೊಡಿಸ್ತೀಯಾ? ಖುಷಿನಾ ಎಂದು ಅವನ ಪಾಡಿಗೆ ಅವನು ಮಾತನಾಡಿಕೊಂಡು ಅವಳನ್ನೇ ನೋಡುತ್ತಾ ನಿದ್ರೆ ಹೋದ. ಬೆಳಗ್ಗೆ ಎದ್ದವನೇ ಆಫೀಸ್ಗೆ ಹೊರಡಲು ಅನುವಾದ ಪೃಥ್ವಿ. ಹಿತೈಷಿಳನ್ನು ಎಬ್ಬಿಸಿ, ತಗೋ ಕಾಫಿ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ನೀನು ಹುಷಾರು. ಹೋ, ಆಫೀಸ್ಗೆ ಹೊರಟೆಯಾ ಎಂದು ಮಲಗಿ ಗಿಂಜಿದ್ದ ತನ್ನ ಕೂದಲನ್ನು ಕೆದವುತ್ತಾ ಕೇಳಿದಳು. ಹ್ಞೂ ಕಣೆ, ಮತ್ತೇನು ಮನೆಯಲ್ಲೇ ಇರೋದಾ? ಸರಿ, ತಿಂಡಿ ಮಾಡಿದ್ದೀನಿ, ಬೇಗ ಎದ್ದು ಫ್ರೆಶ್ ಆಗಿ ತಿಂಡಿ ತಿನ್ನು. ನಾನು ಹೊರಟೆ, ಬಾ ಎಂದು ಹೇಳಿ ಹೊರಟು ಹೋದ. ಹಿತೈಷಿ ಅವನು ಕೊಟ್ಟಿದ್ದ ಕಾಫಿ ಕುಡಿಯುತ್ತಾ ಮೊಬೈಲ್ ನೋಡುತ್ತಿದ್ದಳು. ಅಷ್ಟರಲ್ಲಿ ಅವಳು ಸರಿತಾಳ ಕರೆ ಬಂದಿರುವುದು ನೋಡಿದಳು. ಆದರೆ ಆ ಕರೆ ಸ್ವೀಕರಿಸಲಾಗಿತ್ತು ಎಂಬುದು ಹಿತೈಷಿಗೆ ತಿಳಿಯಿತು. ಅವಳು ತಕ್ಷಣ ಸರಿತಾಗೆ ಕರೆ ಮಾಡಿದ್ದಳು. ಅವಳು 2-3 ಬಾರಿ ಕರೆ ಮಾಡಿದರೂ ಯಾವುದೇ ಪ್ರಯೋಜನ ಆಗಲಿಲ್ಲ. 10 ಗಂಟೆಯ ವೇಳೆಗೆ ಸರಿತಾಳೆ ಹಿತೈಷಿಲ ಮಿಸ್ಡ್ ಕಾಲ್ಸ್ ಇದ್ದದ್ದು ನೋಡಿ ಕರೆ ಮಾಡಿದ್ದಳು. ಹಲೋ, ಎಲ್ಲಿ ಹಾಳಾಗೋಗಿದ್ದೆ? ಎಷ್ಟು ಹೊತ್ತಿಂದ ಕರೆ ಮಾಡ್ತಾ ಇದ್ದೀನಿ. ನೀನು ನಿನ್ನೆ ರಾತ್ರಿ ಕಾಲ್ ಮಾಡಿದ್ಯಾ? ಆದರೆ ಯಾರೋ ಎತ್ತಿದ್ದಾರೆ. ಯಾರ ಜೊತೆ ಮಾತನಾಡಿದೆ ನೀನು ಎಂದು ಒಂದೇ ಸಮನೆ ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ದಳು ಹಿತೈಷಿ. ಅಮ್ಮ ತಾಯಿ, ಸ್ವಲ್ಪ ನಿಧಾನ. ಯಾಕೀಗೆ ಒಂದೇ ಸಮನೆ ವಟಗುಡುತ್ತಾ ಇದ್ದೀಯಾ? ಒಂದೊಂದೇ ಪ್ರಶ್ನೆ ಕೇಳು, ಉತ್ತರ ಕೊಡ್ತೀನಿ. ನಾನು ಮಲಗಿದ್ದೆ. ಇಲ್ಲಿ ಇನ್ನೂ ಸಮಯ 6 ಅಷ್ಟೇ. ಅಂದಹಾಗೆ ನಿನ್ನೆ ರಾತ್ರಿ ನಾನು ನಿನಗೆ ಕಾಲ್ ಮಾಡಿದ್ದೆ. ಆದರೆ ರಿಸೀವ್ ಮಾಡಿದ್ದು ಪೃಥ್ವಿರವರು. ಅವ್ರು ಕಾಲ್ ಪಿಕ್ ಮಾಡಿದ್ರಾ? ಏನು ಹೇಳಿದ್ರು? ಆತಂಕದಿಂದ ಕೇಳಿದಳು. ಅವರೇನೂ ಹೇಳಿಲ್ಲ ಕಣೆ. ನಾನು ಹಿತೈಷಿ ಇಲ್ವಾ ಅಂದೆ. ಅದಕ್ಕೆ ಅವಳು ಮಲಗಿದ್ದಾಳೆ ಅಂದರು. ಆಮೇಲೆ ನಾನು ಸರಿ ಅಂತ ಹೇಳಿ ಕಾಲ್ ಕಟ್ ಮಾಡಿದೆ ಎಂದು ಅರೆ-ಬರೆ ಸತ್ಯ ಹೇಳಿದಳು. ಹೋ ಹೌದಾ, ಸರಿ. ಹಾಗಾದರೆ ಕಾಂಪಿಟೇಷನ್ ಏನಾಯಿತು? ನಿನ್ನೆನೇ ಮುಗಿಯಬೇಕಿತ್ತು ಅಲ್ವಾ? ನಾಡಿದ್ದು ಬರುತ್ತೀಯಾ ಹಾಗಾದರೆ? ಪೃಥ್ವಿ ಹೇಳಿದ್ದ ಮಾತು ನೆನಪಾಯಿತು ಸರಿತಾಗೆ. ಇಲ್ಲ ಕಣೆ, ಅದೇನೋ ಪ್ರಾಬ್ಲಮ್ ಅಂತ ಮುಂದಕ್ಕೆ ಹೋಯ್ತು ಕಾಂಪಿಟೇಷನ್. ಇನ್ನೊಂದು ವಾರದಲ್ಲಿ ಮುಗಿಯುತ್ತೆ. ಸರಿ, ಬಹಳ ಕೆಲಸ ಇದೆ, ನಾನು ಹೊರಡಬೇಕು. ಬಾಯ್ ಎಂದು ಎಲ್ಲಿ ಬಾಯಿ ತಪ್ಪಿ ಸತ್ಯ ಹೇಳುತ್ತೇನೋ ಎಂದು ಹೆದರಿ ಕರೆ ತುಂಡರಿಸಿದ್ದಳು. ಸರಿ ಕರೆ ಕಟ್ಟಾಗಿತ್ತು. ಇವಳು ಕಾಲ್ ಕಟ್ ಮಾಡಿಬಿಟ್ಟಳು ಎಂದು ಬೈದುಕೊಂಡಳು ಹಿತೈಷಿ. ಆದರೆ ಹಿತೈಷಿಳಿಗೆ ಸರಿತಾ ಸುಳ್ಳು ಹೇಳುತ್ತಿದ್ದಾಳೆ ಎಂಬ ಯಾವುದೇ ಸುಳಿವು ಕೂಡ ಸಿಗಲಿಲ್ಲ. ಮುಂದೆ ಏನೆಲ್ಲ ನಡೆಯಲಿದೆ? ಪೃಥ್ವಿ ಮತ್ತು ಹಿತೈಷಿ ಒಂದಾಗುತ್ತಾರಾ? ಕಾಯ್ದು ನಿರೀಕ್ಷಿಸಿ. ಭಾಗ 6 ಮುಂದುವರಿಯುತ್ತದೆ. ಭಾಗ 6ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.